ಬೇರೆ ನಿಗಡಿ ಅಂತ. ಇದು ಹೆಣ್ಮಕ್ಳು ಮಾಡೋ ಬಿಸ್ನೆಸ್ ಅಲ್ಲ ಅಂದ್ರೆ ಒಪ್ಕೊಂಡ್ ಬಂದ್ಬಿಡುತ್ತೆ. ಈಗ ಹೆಣ್ಮಕ್ಳು ಹಂಗಾದ್ರೆ ಏನ್ ಮಾಡ್ತಾ ಇದ್ದಾರೆ? ಕಸ ಹೊಡಿತಾ ಇದ್ದಾರೆ, ವಿಮಾನ ಚಲಾಯಿಸ್ತಾ ಇದ್ದಾರೆ, ಮೆಟ್ರೋನು ಚಲಾಯಿಸ್ತಾ ಇದ್ದಾರೆ. ಹಾಗಾದ್ರೆ ಹೆಣ್ಮಕ್ಳು ಮಾಡೋ ಬಿಸ್ನೆಸ್ ಅಂದ್ರೆ ಯಾರು ಮಾಡೋದು? ನೀವು ಒಪ್ಕೊಂಡ್ ಬರ್ತಾ ಇಲ್ಲ, ಅವ್ರಿಗೆ ಉತ್ತರ ಕೊಡ್ತಾ ಇಲ್ಲ. ಯಾಕೆ ಉತ್ತರ ಕೊಡ್ತಿಲ್ಲ ಅಂದ್ರೆ ನಿಮ್ ತಲೆಯಲ್ಲಿ ಏನಿದೆ? ಮಣ್ಣಿದೆ. ತಲೆಯಲ್ಲಿ ಸರಸ್ವತಿ ಇದ್ರೆ ತಲೆಯಲ್ಲಿ ಸರಸ್ವತಿ ಇದ್ರೆ ಏನಾಗುತ್ತೆ? ಉತ್ತರ ಕೊಡ್ತೀರ. ಮಣ್ಣಿದ್ರೆ ಏನು ಉತ್ತರ ಕೊಡ್ತೀರ? ಹೇಳ್ಸ್ಕೊತ ವಾಪಸ್ ಕೊಡ್ತೀರ. ಸೊ ಇಷ್ಟೇ ಸ್ನೇಹಿತರೆ, ನೇರ ಮಾರುಕಟ್ಟೆ ಸರಿಯಾಗಿದೆ, ನೇರ ಮಾರುಕಟ್ಟೆ ತಪ್ಪಿದೆ ಅಂತಂದೇಳಿ ಎಲ್ಲೂ ಹೇಳಿಲ್ಲ. ನೇರ ಮಾರುಕಟ್ಟೆ ಸರಿಯಾಗಿದೆ ಅಂತ ಭಾರತ ಸರ್ಕಾರ ರೂಲ್ಸ್ ರೆಗ್ಯುಲೇಷನ್ ಗಳನ್ನ ಮಾಡಿದೆ. ಇಲ್ಲಾಂದ್ರೆ ಭಾರತ ಸರ್ಕಾರ ರೂಲ್ಸ್ ರೆಗ್ಯುಲೇಷನ್ ಯಾಕೆ ಮಾಡ್ತಾ ಇದೆ? ಸೊ ನಾನು ಮುಂದೆ ನಿಮಗೆ ತೋರಿಸ್ತಾ ಬರ್ತೀನಿ ಏನೇನೆಲ್ಲ ರೂಲ್ಸ್ ರೆಗ್ಯುಲೇಷನ್